ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ದನ ಕಾಯೋ ಕೆಲಸ ಖಾಲಿ ಇದೆ ಸ್ನೇಹಿತರೆ. ಇವ್ರ ಹೆಸರು ಬಂದ್ಬಿಟ್ಟು ಪಂಕಜ ಅಂತ ಹೇಳ್ಬಿಟ್ಟು ಖಾಲಿ ಇದೆ ಅಂತೆ ಕೆಲಸ ನೋಡಿ, ದನ ಕಾಯೋದು. ಹುಳಿಯಾರ ಹತ್ರ ಒಂದು ಹಳ್ಳಿ ಬರುತ್ತೆ ಸ್ನೇಹಿತರೆ ಇವ್ರದ್ದು. ಓಕೆನಾ, ಓದಿರೋದು SSLC, ಆದರೆ ತುಂಬ ಬುದ್ಧಿವಂತೆ ಅಂತೆ. ಇನ್ನು ಮಗ ಬಂದ್ಬಿಟ್ಟು ಶಶಾಂಕ್ ಅಂತ ಬೆಂಗಳೂರಲ್ಲಿದ್ದಾರೆ. ಇನ್ನು ಕುಟುಂಬ ಬಂದ್ಬಿಟ್ಟು ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು, ತುಂಬ ಸೊಕ್ಕಿನಿಂದ ಬೆಳೆಸಿದ್ದಾರೆ ಅಂತ ಇಲ್ಲಿ ತಿಳಿಸಲಾಗಿದೆ. ಅಂದರೆ ತುಂಬ ದುರಂಕಾರ ಸ್ನೇಹಿತರೆ, ಆ್ಯಟಿಟ್ಯೂಡ್ ಜಾಸ್ತಿ ಇರುತ್ತೆ ಇವ್ರಿಗೆ. ಇನ್ನು ಗಂಡ ಬಂದ್ಬಿಟ್ಟು ನವೀನ್ ಅಂತ ಆತನ ಹೆಸರು. ಇನ್ನು ಗಾರೆ ಕೆಲಸದಲ್ಲಿ ನಿಸ್ಸೀಮ ಅಂತ ಹೇಳಿದ್ದಾರೆ. ಅಂದರೆ ಗಾರೆ ಕೆಲಸ ಮಾಡೋದ್ರಲ್ಲಿ ಸಿಕ್ಕಾಬಟ್ಟೆ ಮಾಡ್ತಾನಂತೆ, ಒಲವು, ಏನೋ ಒಂದು ಆಸಕ್ತಿ. ಖಾಲಿ ಕೆಲಸ ಏನಪ್ಪ ಇದೆ ಅಂತಂದರೆ ಇವರು ಮನೇಲಿ 3 ಸೀಮೆ ಹಸು ಇದ್ದಾವೆ, ಕಾಯೋಕ್ಕೆ ಆಗ್ತಿಲ್ಲ, ವಿಪರೀತ ಮನೆ ಕೆಲಸ ಇರುತ್ತೆ ಅಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಕೆಲಸದ ಜೊತೆಗೆ ಒಂದು ಒಳ್ಳೆಯ ಸುಖ ಕೊಡ್ತಾರಂತೆ. ಮೊದಲನೇದಾಗಿ ಮುಂಚೆ ಸುಮಾರು 100 ಕುರಿಗಳು ಇತ್ತು. ಅದನ್ನೆಲ್ಲ ಅಪ್ಪ ಮಾರಿದರು, ಕಾರಣ ನೋಡಿಕೊಳ್ಳೋಕ್ಕೆ ಯಾರೂ ಇಲ್ಲ ಅಂತ ಅಷ್ಟೇ. ಅದಕ್ಕೋಸ್ಕರ ಇವರು ಮಾರಿದ್ರಂತೆ. ಅವರಪ್ಪ, ಗಂಡನೂ ಅಪ್ಪನೂ ಇಬ್ಬರು ಚೆನ್ನಾಗಿಯೇ ಇದ್ದರು. ಆದರೆ ಆಸ್ತಿ ವಿಷಯಕ್ಕೆ ಜಗಳ ಆಡಿ ಇವತ್ತಿಗೆ 4 ವರ್ಷ ಆಗಿದೆ. ಅವರಿಬ್ಬರು ಮಾತಾಡಲ್ಲ, ಒಬ್ರಿಗೊಬ್ಬರು ಕಿತ್ತಾಟ ಆಡ್ಬಿಟ್ಟಿದ್ದಾರಂತೆ. ಅದಕ್ಕೋಸ್ಕರ ದನಗಳನ್ನು ನೋಡಿಕೊಳ್ಳೋಕ್ಕೆ ಒಬ್ಬರು ಬೇಕು. ದಿನಕ್ಕೆ ಸಂಬಳ ಕೊಟ್ಟು ಸುಖವಾಗಿ ನೋಡಿಕೊಳ್ತೀನಿ, ಏನು ಬೇಕೋ ಅದು ಸಿಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನಿಮ್ಗೇನು ಬೇಕೋ ಅದನ್ನು ನೀವು ಕೇಳಿದ್ರೆ ಖಂಡಿತವಾಗಿ ಅವರು ನಿರಾಕರಿಸದೆ ಕೊಡ್ತೀವಿ ಅಂತಕ್ಕಂಥದ್ದು ಒಂದು ಮಾತನ್ನು, ಒಂದು ಭರವಸೆಯ ಮಾತನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೌಂದರ್ಯ ಇರೋವರೆಗೂ ಚೆನ್ನಾಗಿ ದಂಗಿಸಿಕೊಳ್ಬೇಕು, ಅದೇ ಒಂದು ಆಸೆ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ಇಲ್ಲಿ ತಿಳಿಸ್ಕೊಡ್ತಾರೆ. ಯಾಕೆಂದರೆ ಅದೇ ಅಲ್ವಾ ಸ್ನೇಹಿತರೆ ಮುಖ್ಯ, ಕೊನೆವರೆಗೂ ಬರೋದು ಅದೊಂದೇನೆ, ಇನ್ನೇನಿಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ದನ ಕಾಯುವ ಕೆಲಸದ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಮನೆ ಮುಂದೆ ತುಂಬ ಜಾಗ ಇದೆ, ದನ ಅಲ್ಲೇ ಕಟ್ಟಬೇಕು. ಓಕೆನಾ, ಇನ್ನೆಲ್ಲೂ ಕಟ್ಟೋಂಗಿಲ್ಲ, ಅಲ್ಲೇ ಮೇವೆಲ್ಲ ಹಾಕ್ಬಿಟ್ಟು ಅಲ್ಲೇ ಕಟ್ಟಬೇಕು. ದನಕ್ಕೆ ಮೇವು ಎಲ್ಲ ಹಾಕಬೇಕು ಅಂದರೆ ನಮ್ಮದು ಬಣವೆ ಇದೆ, ಅಲ್ಲಿಗೆ ಕರೆದುಕೊಂಡು ಹೋಗಬೇಕು. ಸೆಕೆಂಡ್ ಥಿಂಗ್ ಈಸ್, ಇನ್ನು ಥರ್ಡ್ ಥಿಂಗ್ ಈಸ್, ಮಲಗೋದಕ್ಕೆ ಜಾಗದ ವ್ಯವಸ್ಥೆ ಎಲ್ಲ ಇರುತ್ತೆ, ಒಂದು ರೂಮ್ ಕೊಡ್ತೀವಿ, ಅಲ್ಲೇ ಸುಖ ಕೊಡೋದು ಅಂತ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ಇನ್ನು ನೆಕ್ಸ್ಟ್ ದನಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ನೋಡ್ಬೋದು. ಸ್ನೇಹಿತರೆ ಒಂದು ಜಾಗದಲ್ಲಿ ಇದನ್ನು ಮೇಯಿಸೋದಕ್ಕೆ ಅಂತಂದ್ಬಿಟ್ಟು ಒಂದು ಸಪ್ರೇಟಾಗಿ ಜಾಗ ಮಾಡಿಕೊಂಡು ಅದನ್ನು ನೋಡ್ಕೋತಾ ಇದ್ದಾರೆ. ಈ ಪ್ರೊಫೈಲ್ ಬಗ್ಗೆ ತಮ್ಮ ಅನಿಸಿಕೆ ಏನು, ತಪ್ಪದೆ ಕಮೆಂಟ್ ಮಾಡಿ.